ವೀಕ್ಷಕರೇ, ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಏನು ಇವತ್ತು ವಾಟಾಳ್ ನಾಗರಾಜ್ ಬಣದವರು ಇವತ್ತು ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿದ್ದು. ಸೊ ದಾವಣಗೆರೆಯಲ್ಲಿ ಬಂದ್ಗೆ ಯಾವುದೇ ಕೂಡ ಪ್ರತಿಕ್ರಿಯೆ ಕಾಣು ಬರ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಯಥಾವತ್ತಾಗಿ ಪ್ರತಿದಿನದಂತೆ ಇವತ್ತು ಕೂಡ KSRTC ಬಸ್ಗಳು ರಸ್ತೆಗಿಳಿದು ತನ್ನ ಪಾಡಿಗೆ ತಾನು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ KSRTC ಚಾಲಕರು ಮತ್ತು ನಿರ್ವಾಹಕರು ಕೂಡ ಅವ್ರ ಪಾಡಿಗೆ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ದಾವಣಗೆರೆಯಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ, ಬೀದಿಗಿಳಿದು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಯಾವುದೇ ಅಹಿತಕರ ಘಟನೆಗಳನ್ನ ನಾವು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ. ಜಯದೇವ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿ ಅದರಿಂದ AC ಕಚೇರಿಗೆ ಹೋಗಿ ಮನವಿ ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತಂದು ಹೇಳಿರ್ತಕ್ಕಂಥದ್ದು. ಇವತ್ತು ದಾವಣಗೆರೆಯಲ್ಲಿ ಮಾಲ್ಗಳು ಮತ್ತು ಥಿಯೇಟರ್ಗಳು ಮತ್ತು ಅಂಗಡಿ ಮುಂಗಟ್ಟುಗಳು ಮತ್ತು ಆಸ್ಪತ್ರೆಗಳು ಎಲ್ಲವೂ ಕೂಡ ಓಪನ್ ಆಗಿರ್ತಕ್ಕಂಥದ್ದು. KSRTC ಬಸ್ ನಿಲ್ದಾಣದಲ್ಲಿ ಮತ್ತು KSRTC ಬಸ್ಗಳು ಕೂಡ ರಸ್ತೆಗಿಳಿದು ತನ್ನ ಪಾಡಿಗೆ ತಾನು ತನ್ನ ಕೆಲಸವನ್ನ ಮಾಡ್ತಾ ಇದ್ದಾವೆ. ಪ್ರಯಾಣಿಕರು ಕೂಡ ಯಾವುದೇ ಒಂದು ಭಯ ಭೀತಿ ಇಲ್ಲದೆ ಆರಾಮಾಗಿ ಬಸ್ನಲ್ಲಿ ಪ್ರಯಾಣ ಬೆಳೆಸಬಹುದು ಅಂತೇಳಿ ದಾವಣಗೆರೆಯಲ್ಲಿ ಸ್ಥಿತಿ ನೋಡಿದ್ರೆ ಆಗಿದೆ. ಹಾಗಾಗಿ ದಾವಣಗೆರೆಯಲ್ಲಿ ಯಾವುದೇ ಬಂದ್ಗೆ ಅತಿ ಹೆಚ್ಚಿನ ಪ್ರತಿಕ್ರಿಯೆ ಇಲ್ಲದೆ ಯಥಾವತ್ತಾಗಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ದಾವಣಗೆರೆ ಯಥಾವತ್ತಾಗಿ ಯಥಾಸ್ಥಿತಿ ಕಾಯ್ದಿರ್ತಕ್ಕಂಥದ್ದು. ದಾವಣಗೆರೆಯ ಸಮಸ್ತ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ. ನಾನು ಅಜಯ್ ಕುಮಾರ್.